ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ಶ್ರೀ ಕೃಪ್ಯೋನ್ಮ ಹರಿ ಓಂ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 1-3-2024. ಈ ದಿನದ ಚಿಂತನೆಗಳು ಹೇಗಿದೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಕರ್ಮಪತಿಯಾದಂತಹ ಗ್ರಹ ಲಾಭಭಾವದಲ್ಲಿರುವಂಥದ್ದು. ಇದು ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ಫಲವನ್ನು ಕೊಡ್ತದೆ. ಒಂದಷ್ಟು ಪ್ರೋಗ್ರೆಸ್ ಹೇಳುವಂಥದ್ದು ನಿಮ್ಮ ವೃತ್ತಿಯ ಬದುಕಿನಲ್ಲಿ, ಅದು ಸ್ವಂತ ಉದ್ಯಮ ಅಥವಾ ಆಗಿದ್ದರೂ ಕೂಡ ಒಂದು ಒಳ್ಳೆಯ ಫಲಗಳು ಹೇಳುವಂಥದ್ದುಂಟು. ಅನಿರೀಕ್ಷಿತವಾದಂಥ ಒಂದಷ್ಟು ನಷ್ಟ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸಾಂಸಾರಿಕ ಜೀವನದಲ್ಲಿ ತೃಪ್ತಿಯ ಸ್ಥಿತಿ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಸ್ಥಿತಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಭವ, ಶುಭ ಸೂಚನೆಯ ಅನುಭವ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅನಿವಾರ್ಯತೆ. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅನಿವಾರ್ಯತೆಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಸುಬ್ರಹ್ಮಣ್ಯ ದೇವರ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಯವರಿಗೂ ಕೂಡ ಹಾಗೆ ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ, ಏನೋ ಒಂದು ನೂತನ ಆವಿಷ್ಕಾರದ ಬಗ್ಗೆ ತೀರ್ಮಾನಗಳಿದ್ದರೆ ಅದಕ್ಕೆ ಪೂರಕ ಫಲಗಳು ಹೇಳುವಂಥದ್ದು ಈ ದಿನ ಕಂಡು ಬರ್ತಾ ಇಲ್ಲ. ವೃತ್ತಿ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿಯಲ್ಲಿರ್ತದೆ. ಹಣಕಾಸು ಬದುಕಿಗೇನು ಬೇಕು ಅದು ಪ್ರಾಪ್ತಿಯಾಗುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಒಂದಷ್ಟು ಸಮಾಧಾನ, ತೃಪ್ತಿಯ ವಾತಾವರಣ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೆ ಗೌರವ ಪುರಸ್ಕಾರಗಳು ಪ್ರಾಪ್ತಿಯಾಗಲಿಲ್ಲ ಹೇಳುವಂಥ ಒಂದಷ್ಟು ಮನಸ್ಸಿಗೆ ವೇದನೆಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದೇವಿಯ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಗಳನ್ನು ಅರ್ಪಣೆ ಮಾಡಿ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂಥ ಗ್ರಹ ಉತ್ತಮ ಸ್ಥಿತಿಯಲ್ಲಿರುವಂಥದ್ದು. ದಾಂಪತ್ಯ ಸೌಖ್ಯ ಇದೆ. ಕೌಟುಂಬಿಕ ಜೀವನದ ಸಮಾಧಾನ, ತೃಪ್ತಿ ಹೇಳುವಂಥದ್ದುಂಟು. ಕರ್ಮಭಾವಾಧಿಪತಿ ಲಾಭದಲ್ಲಿ, ವೃತ್ತಿಯಲ್ಲಿಯೂ ಕೂಡ ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತೊಂದರೆಗಳು ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದಿರ್ತದೆ. ವೃತ್ತಿ ಪರಿಸರ ಹೇಳುವಂಥದ್ದೇನಿದೆ ಅದು ನಿಮಗೆ ಸಮಾಧಾನಕರವಾಗಿರುವುದಿಲ್ಲ. ತಾಯಿ ಅಥವಾ ಸಹೋದರಿ ಅಥವಾ ಹೆಂಡತಿ ಇವರ ಆರೋಗ್ಯ ವ್ಯತ್ಯಾಸದ ಒಂದಷ್ಟು ದುಃಖ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ತನ್ಮೂಲಕವಾಗಿ ಹಣಕಾಸಿನ ವ್ಯಯದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಆಲಯದಲ್ಲಿ ಯಥಾಶಕ್ತಿಯಾದಂತಹ ಸೇವೆಗಳನ್ನು ಅರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ತುಂಬ ಚೆನ್ನಾಗಿರ್ತದೆ. ಒತ್ತಡವೂ ಕೂಡ ಅದೇ ಪ್ರಕಾರದಲ್ಲಿರುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಹಣಕಾಸಿನ ಮುಗ್ಗಟ್ಟು, ಹಣಕಾಸಿಗಾಗಿ ಸ್ವಲ್ಪ ತಡಕಾಡುವಂತಹ ಅನಿವಾರ್ಯತೆಯ ಪ್ರಸಂಗಗಳು ನಿರ್ಮಾಣವಾದೀತು. ದಾಂಪತ್ಯದಲ್ಲಿಯೂ ಕೂಡ ಅಷ್ಟೊಂದು ಸೌಖ್ಯ ಫಲಗಳ ಸೂಚನೆಗಳು ಹೇಳುವಂಥದ್ದು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಪ್ರತಿಬಂಧಕ ಫಲಗಳು ಅಂತ, ಅರ್ಥಾತ್ ಅಧ್ಯಯನ ಮಾಡುವಂತಹ ಒಂದಷ್ಟು ಆಸಕ್ತಿಯ ಭಂಗ ಆಗುವಂತಹ ಯೋಗ ಫಲಗಳು ಹೇಳುವಂಥದ್ದು, ಮತ್ತು ಕಾನೂನಾತ್ಮಕವಾದಂಥ ಒಂದಷ್ಟು ಗೊಂದಲಗಳು ಹೇಳುವಂಥದ್ದು ನಿಮ್ಮ ಮುಂದೆ ಬರುವಂತಹ ಯೋಗ ಫಲಗಳು ಹೇಳುವಂಥದ್ದು ಕೂಡ ಕಂಡುಬರ್ತಾ ಇದೆ. ಸೊ ತಾವುಗಳು ಅತ್ಯಂತ ಎಚ್ಚರಿಕೆ ಹೆಜ್ಜೆಯನ್ನು ಎಲ್ಲ ರಂಗದಲ್ಲಿಯೂ ಇಡಬೇಕಾದಂತಹ ಅನಿವಾರ್ಯತೆ. ಜೊತೆಯಲ್ಲಿ ಆಂಜನೇಯ ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡಿ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಚೆನ್ನಾಗಿರ್ತದೆ. ಒಂದು ಬದಲಾವಣೆಯ ಒಂದು ನಿರೀಕ್ಷೆ ಹೇಳುವಂಥದ್ದು, ಅಂತಹ ಒಂದು ಪ್ರಸಂಗ ಹೇಳುವಂಥದ್ದು ನಿರ್ಮಾಣ ಆಗುವುದರ ಮೂಲಕ ಒಂದಷ್ಟು ಒಳ್ಳೆಯದಕ್ಕೆ ಸಾಕ್ಷಿಯಾಗುವಂತಹ ಪ್ರಸಂಗಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಹಣಕಾಸಿನಲ್ಲಿ ಯಾವುದೇ ತೊಂದರೆಗಳಾಗುವುದಿಲ್ಲ. ದಾಂಪತ್ಯದಲ್ಲಿ ಸಣ್ಣ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳಿದ್ದಾವೆ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ
ಒಂದು ಹಂತದ ತೃಪ್ತಿಯ ಅನುಭವ, ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿಯ ಅನುಭವ, ಕಾನೂನಾತ್ಮಕವಾದಂಥ ಒಂದಷ್ಟು ತೊಂದರೆಗಳು ಅನ್ನುವಂಥದ್ದೇನಿದೆ ಅದು ಮನಸ್ಸಿಗೆ ಕಿರಿಕಿರಿ ಕೊಡುವಂತಹ ಪರಿಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದೆಲ್ಲದಕ್ಕೂ ಕೂಡ ಒಳ್ಳೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಈಶ್ವರನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವಾದಿಗಳನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಕರ್ಮಾಧಿಪತಿಯಾದಂಥ ಗ್ರಹ ಷಷ್ಠಭಾವದಲ್ಲಿರುವುದರಿಂದ ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ವೃತ್ತಿ ಒಂದು ಹಂತಕ್ಕೆ ಸಮಾಧಾನಕರ, ಆರ್ಥಿಕತೆಯೂ ಕೂಡ ಒಂದು ಹಂತಕ್ಕೆ ಸಮಾಧಾನಕರ, ದಾಂಪತ್ಯದಲ್ಲಿ ಅಷ್ಟೊಂದು ಸೌಖ್ಯ ಫಲಗಳು ಸೂಚನೆ ಕೊಡ್ತಾ ಇಲ್ಲ. ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಕಾನೂನಾತ್ಮಕವಾದಂಥ ಒಂದಷ್ಟು ವಿಷಯಗಳಿಗೂ ಕೂಡ ತಲೆ ಕೊಡಬೇಕಾದಂಥ ಅನಿವಾರ್ಯತೆ, ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸುವಂಥದ್ದಾಗಿರಲಿ ಅಥವಾ ಮಂಗಳ ಕಾರ್ಯಾದಿಗಳ ಪ್ರಯತ್ನಗಳಾಗಿರಲಿ, ಇದಕ್ಕೂ ಕೂಡ ಪೂರಕ ಫಲಗಳು ಹೇಳುವಂಥದ್ದು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಕಾಲ ಪೂರಕವಾಗಿ ಕಂಡುಬರ್ತಾ ಇಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವಾದಿಗಳನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ವೃತ್ತಿ ಉತ್ತಮ, ಆರೋಗ್ಯ ಉತ್ತಮ, ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ಫಲಗಳು, ಆಪ್ತ ವಲಯದಿಂದ ವಂಚನೆಯ ಫಲಗಳು, ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಪೂರಕ ಫಲಪ್ರಾಪ್ತಿಯ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು, ಕಲೆ, ಸಂಗೀತ, ಸಾಹಿತ್ಯ, ಕ್ರೀಡೆ ಇತ್ಯಾದಿ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರಿಗೆ ಗೌರವ ಪುರಸ್ಕಾರ ಫಲದ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದುರ್ಗೆಯ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಸೂಚನೆಯ ಫಲ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ, ಬದುಕಿಗೇನು ಬೇಕು ಅದನ್ನು ಕೊಡುವ ಸ್ಥಿತಿ, ಹಣಕಾಸು ಕೂಡ ಹಾಗೆ. ಒಂದು ರೀತಿಯಲ್ಲಿ ಮುಗ್ಗಟ್ಟಿನ ಫಲಗಳಿದ್ದರೂ ಕೂಡ ಹೋರಾಟದ ಮೂಲಕ ಒಂದಷ್ಟು ಸಂಪಾದನೆ ಮಾಡುವಂತಹ ಯೋಗ ಫಲಗಳು, ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಶುಭ ಸೂಚನೆಗಳು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಕಾಲವಾಗಿ ಕಂಡುಬರ್ತಾ ಇಲ್ಲ. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿಯ ಸ್ಥಿತಿಗಳು ಹೇಳುವಂಥದ್ದು ಇರುವುದಿಲ್ಲ. ಮನಸ್ಸಿಗೆ ಒತ್ತಡ, ಗೊಂದಲ ಇದೆಲ್ಲವೂ ಕೂಡ ನಿಮ್ಮ ಅನುಭವದಲ್ಲಿರುವಂತಹ ಸತ್ಯಗಳು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯನ ಆಲಯದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ವೃತ್ತಿ ಜೀವನ ತೃಪ್ತಿಯ ಸ್ಥಿತಿ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ತೃಪ್ತಿಯ ಫಲಗಳು, ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಕಸಿವಿಸಿಯ ಪ್ರಸಂಗದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಇಲ್ಲಿಯೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ದೈಹಿಕವಾದಂಥ ಆಯಾಸದ ಫಲಗಳು ಹೇಳುವಂಥದ್ದು ಆರೋಗ್ಯ ವಿಷಯದಲ್ಲಿರ್ತದೆ. ವೃತ್ತಿ ನಿಮಿತ್ತವಾಗಿ ಒಂದಷ್ಟು ತಿರುಗಾಟದ ಪ್ರಸಂಗಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಗಳನ್ನು ಅರ್ಪಣೆ ಮಾಡುವುದರಿಂದ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ತುಂಬ ಚೆನ್ನಾಗಿರುವಂತಹ ಯೋಗ ಫಲಗಳು, ಹಣಕಾಸಿನ ಒಳಹರಿವು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯ ಸ್ಥಿತಿಯ ಫಲಗಳಾಗಿ ಕಂಡುಬರ್ತಾ ಇದೆ. ಸಾಲ ಮಾಡುವಂಥದ್ದು, ಸಾಲ ಕೊಡುವಂಥದ್ದು ಇದು ಅಷ್ಟೊಂದು ಔಚಿತ್ಯ ಅಲ್ಲ. ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಏನು ಅಧ್ಯಯನ ಆಸಕ್ತಿಗೆ ತೊಂದರೆಗಳಾಗುವಂಥದ್ದು, ಆಸಕ್ತಿಯ ಕೊರತೆ ಆಗುವಂಥದ್ದು, ಏಕಾಗ್ರತೆಯ ಕೊರತೆ ಆಗುವಂಥದ್ದು ಇಂತಹ ಪ್ರಸಂಗಗಳೆಲ್ಲ ಕಂಡುಬರ್ತಾ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳಾಗುವಂಥದ್ದು, ಕಾನೂನಾತ್ಮಕವಾದಂತಹ ಪ್ರತಿಬಂಧಕ ಫಲಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳು, ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಯಾವುದಕ್ಕೂ ಕೂಡ ವಿಶೇಷ ಫಲಗಳು ಕಂಡು ಬರ್ತಾ ಇಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಮಾನಸಿಕವಾಗಿ ಗೊಂದಲಗಳು, ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು, ಯಾವುದನ್ನು ತೆಗೆದುಕೊಳ್ಳಬಾರದು, ಯಾವ ಕೆಲಸವನ್ನು ಮಾಡಿದರೆ ಏನು ಫಲ, ಈ ರೀತಿಯಲ್ಲಿ ಒಂದಷ್ಟು ಗೊಂದಲಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರ್ತದೆ. ಆಪ್ತ ವಲಯದಿಂದ, ಹಿರಿಯರಿಂದ
ಸಲಹೆ ಸೂಚನೆಗಳ ಮೇಲೆ ಕೆಲವೊಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಸೂಕ್ತ ಅಂತ ಅನ್ನಿಸ್ತಾ ಉಂಟು. ತಂದೆಯ ಒಂದಷ್ಟು ಸೂಚನೆಯೋ ಅಥವಾ ತಾಯಿಯ ಸೂಚನೆಯೋ ಅಥವಾ ಆಪ್ತ ಸ್ನೇಹಿತರ ಸೂಚನೆಯೋ ಇತ್ಯಾದಿ ಒಂದು ಒಳ್ಳೆಯ ಸೂಚನೆಗಳ ಮೂಲಕ ಅಥವಾ ಮಾರ್ಗದರ್ಶನದ ಮೂಲಕ ಕೆಲವೊಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳಿ. ದಾಂಪತ್ಯದಲ್ಲಿ ಅಷ್ಟೊಂದು ಸೌಖ್ಯ ಫಲಗಳು ಕಂಡು ಬರ್ತಾ ಇಲ್ಲ. ಹಣಕಾಸಿನ ಮುಗ್ಗಟ್ಟಿನ ಫಲಗಳು, ಆರೋಗ್ಯದ ವ್ಯತ್ಯಾಸ ಫಲಗಳು, ಒಂದು ರೀತಿಯಲ್ಲಿ ಹಣದ ವ್ಯಯ ಆಗುವುದಕ್ಕೆ ಏನೇನು ಬೇಕು ಅದೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆ ಅರ್ಪಣೆ ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಮೀನರಾಶಿ ವೃತ್ತಿ ಒಂದು ರೀತಿಯಲ್ಲಿ ಸಮಾಧಾನಕರವಾಗಿರ್ತದೆ. ಹಣಕಾಸಿನ ವಿಷಯದಲ್ಲಿಯೂ ತೃಪ್ತಿಯ ಫಲಗಳು ಹೇಳುವಂಥದ್ದುಂಟು. ಸೊ ತಾವುಗಳೇ ಒಂದಷ್ಟು ಕೆಟ್ಟ ಆಲೋಚನೆಗಳು, ರೂಢಾದಂಥ ಬಿಹೇವಿಯರ್ಗಳು ಇದನ್ನೆಲ್ಲ ಮಾಡುವಂತಹ ಸಾಧ್ಯತೆಗಳು, ಅದು ಗ್ರಹ ಪ್ರಭಾವ ಅಂತಲೇ ಹೇಳ್ಬೋದು. ಸಾರ್ವಕಾಲಿಕವಾಗಿ ನಿಮ್ಮ ಸ್ವಭಾವ ಅದುವೇ ಅಂತ ಹೇಳುವಂಥದ್ದಲ್ಲ. ದಾಂಪತ್ಯದಲ್ಲಿ ಸಮಾಧಾನ ತೃಪ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ಆರೋಗ್ಯದ ನಷ್ಟ ಆಗುವಂಥ ಸಾಧ್ಯತೆ, ಮಾನಸಿಕವಾದಂತಹ ನೆಮ್ಮದಿಯ ನಷ್ಟ, ಹಣಕಾಸಿನ ನಷ್ಟ ಫಲಗಳು, ಮಕ್ಕಳಿಂದ ಯಾಕೋ ಕಿರಿಕಿರಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗುವಂಥ ಸಾಧ್ಯತೆ, ವಿದ್ಯಾರ್ಥಿಗಳು ಅಧ್ಯಯನ ವಿಷಯದಲ್ಲಿ ಏಕಾಗ್ರತೆ ಭಂಗಗಳಾಗುವಂಥದ್ದು ಇತ್ಯಾದಿ ಫಲಗಳೆಲ್ಲ ಕಂಡು ಬರ್ತಾ ಇದೆ. ಸೊ ತಾವುಗಳು ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಸೂಚನೆಯ ಫಲ ಖಂಡಿತ ಸಾಧ್ಯ. ಇದು ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಫಲಕ್ಕೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಈ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.